ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ನ 42ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಾಜಸ್ಥಾನ್ ರಾಯಲ್ಸ್ ತಂಡವನ್ನ 11 ರನ್ಗಳ ಅಂತರದಿಂದ ಮಣಿಸಿ ರೋಚಕ ಗೆಲುವು ದಾಖಲಿಸಿ ಈ ಬಾರಿ ಟೂರ್ನಿಯಲ್ಲಿ ತವರಲ್ಲಿ ಮೊದಲ ಗೆಲುವನ್ನು ಕಾಣಿತು. ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರಾಟ್ ಕೊಹ್ಲಿ ಹಾಗೂ ದೇವದತ್ ಪಡಿಕ್ಕಲ್ ಅಬ್ಬರದ ನೆರವಿನಿಂದ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 205 ರನ್ ಕಲೆ ಹಾಕಿದ್ದು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಗೆಲ್ಲಲು 206 ರನ್ಗಳ ಕಠಿಣ ಗುರಿಯನ್ನ ನೀಡಿತು. ಈ ಗುರಿಯನ್ನ ಬೆನ್ನಟ್ಟುವಲ್ಲಿ ವಿಫಲವಾದ ರಾಜಸ್ಥಾನ್ ರಾಯಲ್ಸ್ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 194 ರನ್ ಗಳಿಸಿತು. ಇನ್ನು ಆರಂಭದಿಂದಲೂ ವಿಕೆಟ್ ಕಳೆದುಕೊಳ್ತಿದ್ರು ಹೆಚ್ಚಾಗಿ ರನ್ ಕಲೆ ಹಾಕ್ತಾ ರಾಜಸ್ಥಾನ್ ರಾಯಲ್ಸ್ ಗೆಲ್ಲೋ ತಂಡ ಅನಿಸಿಕೊಂಡಿತು. ಪರಾಗ್ ಹಾಗೂ ನಿತೀಶ್ ರಾಣಾ ಅವರನ್ನು ಔಟ್ ಮಾಡೋ ಮೂಲಕ ಕೃನಾಲ್ ಪಾಂಡ್ಯ ಪಂದ್ಯದ ದಿಕ್ಕನ್ನ ಬದಲಿಸಿದ್ರು. ಆದ್ರೆ ಧ್ರುವ್ ಜುರೇಲ್ ಮಾತ್ರ ಅಚ್ಚುಕಟ್ಟಾಗಿ ಬ್ಯಾಟ್ ಬೀಸ್ತಾ ಅರ್ಧ ಶತಕದತ್ತ ಹೆಜ್ಜೆ ಇಟ್ಟಿದ್ರು. ಧ್ರುವ್ ಜುರೇಲ್ ಇದ್ರೆ ಪಂದ್ಯ ರಾಜಸ್ಥಾನದ್ದೇ ಎನ್ನುವಂತಾಗಿತ್ತು. ಇಂಥದ್ರಲ್ಲಿ ಕೊನೆಯ 12 ಎಸೆತಗಳಲ್ಲಿ ಗೆಲ್ಲಲು 18 ರನ್ ಬೇಕಿತ್ತು. ಹೇಜಲ್ವುಡ್ ಎಸೆತ 19ನೇ ಓವರ್ನ ಮೊದಲ ಎಸೆತಕ್ಕೆ ಶುಭಂ ದುಬೆ ಸಿಂಗಲ್ ತೆಗೆದುಕೊಂಡ್ರು. 47 ರನ್ ಗಳಿಸಿದ್ದ ಧ್ರುವ್ ಜುರೇಲ್ ಎರಡನೇ ಎಸೆತಕ್ಕೆ ಯಾವುದೇ ರನ್ ಗಳಿಸಲಿಲ್ಲ. ಬಳಿಕ ಮೂರನೇ ಎಸೆತಕ್ಕೆ ಹೊಡೆತ ಬಾರಿಸದಿದ್ರು. ಚೆಂಡು ಬ್ಯಾಟ್ಗೆ ಕನೆಕ್ಟ್ ಆಗಲಿಲ್ಲ. ಆದ್ರೆ ಜಿತೇಶ್ ಶರ್ಮಾ ಈ ಎಸೆತಕ್ಕೆ ಡಿಆರ್ಎಸ್ ತೆಗೆದುಕೊಳ್ಳುವಂತೆ ಮನವಿ ಮಾಡಿದ್ರು. ಯಾರು ಊಹಿಸಿದ ರೀತಿ ಬಾಟಮ್ ಎಡ್ಜ್ ಆಗಿ ಜುರೇಲ್ ಔಟ್ ಆದ್ರು. ಬಳಿಕ ಕಣಕ್ಕಿಳಿದ ಜೋಫ್ರಾ ಆರ್ಚರ್ 4ನೇ ಎಸೆತಕ್ಕೆ ವಿಕೆಟ್ ಒಪ್ಪಿಸಿದ್ರು. ಬಳಿಕ ಕಣಕ್ಕಿಳಿದ ಹಸರಂಗ ಉಳಿದೆರಡು ಎಸೆತಗಳಿಗೆ ಯಾವುದೇ ರನ್ ಬಾರಿಸಲಿಲ್ಲ. ಹೀಗೆ ಅತಿ ಮುಖ್ಯವಾದ ಹಾಗೂ ನಿರ್ಣಾಯಕ ಹಂತದಲ್ಲಿದ್ದ 19ನೇ ಓವರ್ ಬೌಲ್ ಮಾಡಿದ ಹೇಜಲ್ವುಡ್ ಕೇವಲ 1 ರನ್ ನೀಡಿ 2 ವಿಕೆಟ್ ಪಡೆದು ಆಪತ್ ಬಾಂಧವನಾದ್ರು. ಅಲ್ಲದೆ ಆರಂಭದಲ್ಲಿ ಅಬ್ಬರಿಸಿದ್ದ ಜೈಸ್ವಾಲ್ ಹಾಗೂ ಮಧ್ಯಮ ಕ್ರಮಾಂಕದಲ್ಲಿ ಕಣಕ್ಕಿಳಿದಿದ್ದ ಸ್ಫೋಟಕ ಆಟಗಾರ ಹೆಟ್ಮೇರ್ ಅವರ ವಿಕೆಟ್ ಅನ್ನು ಸಹ ಹೇಜಲ್ವುಡ್ ಪಡೆದರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.